ಸಾಧಾರಣೀಕರಣದ ಸಾಧಾರಣೀಕರಣ ಮಾಡಿ ಅದು ಜನಕ್ಕೆ ಒಪ್ಪಿಸುವಂತಹ ಕೆಲಸ. ಇದು ನನಗೆ ಬಹಳ ಸಂತೋಷವಾಗ್ತದೆ. ಯಾಕೆಂದರೆ ಕಾವ್ಯಮೀಮಾಂಸೆ ಹೇಳುತ್ತದೆ, ಯದುನ್ಮೀಲನ ಶಕ್ತಿಯುವ ವಿಶ್ವಮನ್ಮೀಲಿತ ಸ್ವಯಂ ಸ್ವಾತ್ಮಾಯತನ ವಿಶ್ರಾಂತಾಂ ತಾಂ ಒಂದೇ ಪ್ರತಿಭಾಂ ಶುಭಾಂ. ಹಿಂದಿಯಲ್ಲಿ ಒಬ್ಬರು ಒಂದು ಹಾಡನ್ನು ಬರೆದಿದ್ದಾರೆ. ಅದು ಬರೀ ಚಿತ್ರಗೀತೆ ಅಷ್ಟೇ ಆಗಿಲ್ಲ. ಇನ್ನಿ ಆಂಖೋं के तले दुनिया में रखा क्या है, उठे सुबह जले वो झुके शाम ढले, मेरा जीना मेरा मरना इन्हीं आंखों के तले. ಇದು ಪ್ರತಿಭಾ ವ್ಯವಸಾಯ. ಕಾವ್ಯಮೀಮಾಂಸೆ ಈ ಶ್ಲೋಕವನ್ನೇ ಅವರು ಚಿತ್ರಗೀತೆಯನ್ನು ಬರೆಯೋದಕ್ಕೆ ಒಂದು ಬಳಸಿಕೊಂಡಿದ್ದಾರೆ. ಸಾಹಿತ್ಯ ಕರ್ಮ ಯಾವಾಗಲೂ ಅನೇಕ ಘಟಕಗಳನ್ನು ಒಳಗೊಂಡು ನಿರ್ಮಾಣವಾಗುವಂಥದ್ದು. ಅದರಲ್ಲಿ ಪ್ರತಿಭೆ ಎನ್ನುವುದು ಮೂಲಾಧಾರ ಶಕ್ತಿ. ಅದು ದೈವದತ್ತವಾಗಿ ರೀತಿಯಲ್ಲಿ ಅಂತರ್ಗತವಾಗಿ ಬಂದಿರುವಂತಹ ಒಂದು ವಿಶೇಷ ಶಕ್ತಿ. ಪ್ರತಿಭೆಯ ನಂತರ ಆ ಪ್ರತಿಭೆಯ ಮೂಲಕ ಗ್ರಹಿಸಿದಂತಹ ಅನುಭವ ಬರುವುದಕ್ಕೆ, ಅದು ಬೆಳೆಯುವುದಕ್ಕೆ ಕಾರಣ ಅಧ್ಯಯನ. ಆ ಅಧ್ಯಯನವನ್ನು ಅನುಸಂಧಾನ ಮಾಡುವಿಕೆ. ಪ್ರತಿಭೆ, ಅನುಭವ, ಅಧ್ಯಯನ, ಅನುಸಂಧಾನ. ಆಮೇಲೆ ಆ ಅನುಭವದ ಭಾಗವನ್ನು ಒಂದು ರೀತಿಯಲ್ಲಿ ಕಲೆಯಾಗಿಸುವ ಕೌಶಲ, ಭಾಷೆಯನ್ನು ಕಲೆಯಾಗಿಸುವ ಕೌಶಲ. ಭಾಷೆಯೇ ಸಾಹಿತ್ಯದ ಮಾಧ್ಯಮ. ಈ ಭಾಷೆಯನ್ನು ಕಲೆಯಾಗಿಸುವ ಕೌಶಲ ಅಂದರೆ ಅದು ಸಾವಯವ ಸಂಬಂಧದ ಸಮಗ್ರೀಕರಣ ಬಲ. ಅಡಿಗರು ಹೇಳಿದಾಗೆ ಸಾವಯವ ಸಂಬಂಧದ ಸಮಗ್ರೀಕರಣ ಬಲ. ಅವಯವಿ ಭಾವದ ಮೂಲಕ ಒಂದು ಕಲಾಕೃತಿ ಅಂತ ಕರೀತೇವೆ. ನಾವು ವ್ಯಾಯಾಮ ಮಾಡ್ತೇವೆ, ಅದನ್ನು ಕಲೆ ಅಂತ ಕರೆಯುವುದಿಲ್ಲ. ಕಸರತ್ತು ಮಾಡ್ತೇವೆ, ಅದನ್ನು ಕಲೆ ಅಂತ ಕರೆಯುವುದಿಲ್ಲ. ಆದರೆ ನಾಟಕವನ್ನು ಕಲೆ ಅಂತ ಕರೀತೇವೆ, ಯಕ್ಷಗಾನವನ್ನು ಕಲೆ ಅಂತ ಕರೀತೇವೆ. ಇಲ್ಲಿ ವ್ಯತ್ಯಾಸ ಏನು? ಇಲ್ಲೂ ಅಂಗಾಂಗ ಚಲನ ಇದೆ. ವ್ಯತ್ಯಾಸ ಏನು ಅಂದರೆ ಆರ್ಗ್ಯಾನಿಕ್ ಯೂನಿಟಿ. ಒಂದು ಕಲೆಯಲ್ಲಿ ಆ ಆರ್ಗ್ಯಾನಿಕ್ ಯೂನಿಟಿ ಇರುತ್ತದೆ. ಆ ಆರ್ಗ್ಯಾನಿಕ್ ಯೂನಿಟಿ ಅವಯವ ಭಾವದ ಒಂದು ಸಂಬಂಧ. ಆನಂತರ ಸೂಕ್ಷ್ಮ ಸಂವೇದನಾ ಒಂದು ಮುಖ್ಯವಾದದ್ದು. ಅದು ಪರಿಸರ ಪರಿಕ್ರಮಣ ಶಕ್ತಿ ಅಂತ ಕರೀತಾರೆ. ಈ ಸೂಕ್ಷ್ಮ ಸಂವೇದನೆಯ ಮೂಲಕ ವ್ಯಕ್ತಿ ತನ್ನ ತೀವ್ರವಾಗಿರುವ ಅನುಭವವನ್ನು ಪಡೆಯುತ್ತಾನೆ. ಈ ಅನುಭವ ಎನ್ನುವುದು ಕೇವಲ ವಯಸ್ಸಾದವರಿಗೆ ಮಾತ್ರ ಅನುಭವ ಬರುತ್ತದೆ ಎನ್ನುವಂಥ ಅರ್ಥ ಅಲ್ಲ. ಬಾಲಸ್ಯಾಪಿ ರವೇರ್ಪಾದಾತ್ ಪತಂತ್ಯೂಪಿ ಭೂಭೃತ. ಆಮೇಲೆ ಸಾಹಿತ್ಯದ ಉದ್ದೇಶ ಓದುಗನಿಗೆ ಪರಿಣಾಮ ರಮಣೀಯವಾಗಿತ್ತು.